ನೋಡು ಗಾಡಿಗಳು ಎಷ್ಟವೆ. ಓಕೆ, ಅವ್ನು ಯಾವನು ಆರ ನೋಡ್ಕೊಂಡು ಸಾಯ್ತು ಅವ್ನು ಹಿಂದೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಶ್ರೀನಿವಾಸ್ ಮಾತಾಡ್ತಾ ಇರೋದು. ಇವತ್ತಿನ ಹೊಸ ಲಾಗ್ಗೆ ಸ್ವಾಗತ. ಇವಾಗ HP ಪೆಟ್ರೋಲ್ ಬಂಕು ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಹೋಗ್ತಾ ಇರೋದೆ. ಅಣ್ಣ 340. ಬೆಳಗ್ಗೆ ತುಂಬ ಚಳಿ ಇದೆ. ಒಂದು ಸ್ವಲ್ಪ ಕರೆಕ್ಟಾಗಿ 10 ಗಂಟೆ ಆಯ್ತಂದರೆ ಸುಟ್ಟು ಹೋಗ್ತಾ ಇರುತ್ತೆ ಎಲ್ಲ ಕಡೆಯಿಂದ. ಇವಾಗ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು. ಏನಿದು ಟ್ರಾಫಿಕ್ಕು, ಅವನು ಯಾರೋ ಟ್ರಕ್ಕವನು ಫ್ಲೇವರ್ ಮೇಲೆ ಹೋಗೋಕ್ಕೆ ಹೋಗಿ ಟ್ರಾಫಿಕ್ ಮಾಡ್ತಾಯಿದ್ದಾನೆ. ಟ್ರಾಫಿಕ್ ಹೇ ಜಾಗ ಬಿಡ್ರು, ಬ್ಲ್ಯಾಕ್ ಬೆರಿ ಬರ್ತಾವನೆ, ಜಾಗ ಬಿಡ್ರು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಣ್ಣನ್ಗೆ ಲವ್ ಆಗಿದೆ, ಪೊಲೀಸ್ ಅಂಕಲ್ಗೆ ಲವ್ ಆಗಿದೆ. ಗಾಡಿ ಮೇಲೆ ಪೊಲೀಸ್ ಅಂಕಲ್ಗೆ ಲವ್ ಆಗಿದೆ. ಬೆಳಗ್ಗೆ ಟ್ರಾಫಿಕ್ ಕ್ಲಿಯರ್ ಮಾಡ್ತವ್ರೆ. ಪಾಪ ಅವರು ವಯಸ್ಸಾಗಿದ್ದಾರೆ, ಇನ್ನೂ ರಿಟೈರ್ಮೆಂಟೇ ಕೊಟ್ಟಿಲ್ಲ ಪೊಲೀಸ್ ಅಂಕಲ್ಗೆ. RCB ಬೇರೆ ಈ ಸತಿ ಫಸ್ಟ್ ಮ್ಯಾಚೇ ಸೋತೋಗ್ಬಿಟ್ಟಿದ್ದಾರೆ. ಫಸ್ಟ್ ಮ್ಯಾಚ್ ಯಾವತ್ತು ದೇವ್ರಿಗೆ, ಇನ್ನು ನೆಕ್ಸ್ಟ್ ಮ್ಯಾಚೆಲ್ಲ ನಮಗೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಒಂದು ಮ್ಯಾಚ್ ಸೋತೋದ್ರೆ ಫಸ್ಟ್ ಮ್ಯಾಚ್ ದೇವ್ರಿಗೆ ಕಣೋ, ನೆಕ್ಸ್ಟ್ ಮ್ಯಾಚ್ ನೋಡೋ ಅಂತ ಇದ್ವಿ. ಹಂಗೆ RCBದು ಫಸ್ಟ್ ಮ್ಯಾಚ್ ದೇವ್ರಿಗೆ, ಇವಾಗ ನೆಕ್ಸ್ಟ್ ಮ್ಯಾಚೆಲ್ಲ ಗೆಲುವು ನಮ್ಮದೇ. ನೋ ಕಾಮೆಂಟ್ಸ್. ಇಲ್ಲ ಸರ್. ನಾನು ಯಾಕೆ ಈ ಮಂದಾರಗಿರಿಗೆ ಹೋಗೋಣ ಅಂತ ಅಂದ್ಕೊಂಡ್ರೆ, ಇದು ತುಂಬ ಹತ್ರ ಇದೆ ಬೆಂಗಳೂರಿಗೆ, ತುಂಬ ಒಳ್ಳೆ ಪ್ಲೇಸ್ ಅದು. ಕೊನೆಗೂ ತುಮಕೂರು ಟೋಲ್ ಹತ್ರ ಬಂದಿದ್ದೀನಿ. ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ, ಮೈಕೆಲ್ಲ ಸರಿ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ನಿಲ್ಲಿಸ್ಬಿಟ್ಟು ಚೆಕ್ ಮಾಡಿಬಿಟ್ಟು ಇವಾಗ ಗಾಡಿ ಎತ್ಕೊಂಡು ಹಾರಿಬಿಡದೆ. ಹಾರೋಕ್ಕಾಗಲ್ಲ, ರೋಡಲ್ಲಿ ಹೋಗಬೇಕು. ರೋಡಲ್ಲಿ ಮಾತ್ರ ಗಾಡಿ ಹೋಗೋದು. ಹಾರಬೇಕಂದ್ರೆ ಹೆಲಿಕಾಪ್ಟ್ರೇ ತೊಗೋಬೇಕು. ಹೆಲಿಕಾಪ್ಟ್ರ್ ತೊಗೊಳಕ್ಕಾಗುತ್ತಾ? ಎಷ್ಟಿರುತ್ತೆ ಗುರು ಒಂದು ಹೆಲಿಕಾಪ್ಟ್ರು? ಇದೊಂದು ಗೋಳು ಗುರು. ಈ ಬ್ಲೌಸ್ ಹಾಕೊಂಬಿಟ್ಟು, ಬ್ಲೌಸ್ ಅಂತೀನಿ, ಗ್ಲೌಸ್ನ ಹಾಕೊಂಬಿಟ್ಟು ಅದು ಕೈಯಲ್ಲಿ ಆಪ್ರೇಟೇ ಮಾಡೋಕ್ಕಾಗಲ್ಲ. ಗ್ಲೌಸ್ ಬಿಚ್ಚು ಆಪ್ರೇಟ್ ಮಾಡಬೇಕು. ನಾನು ಬಂದಾಗ್ಲಿ ಯಾಕ್ರೋ ಬರ್ತೀರಾ ಎಲ್ರು? ಲೇ ಯಾಕ್ರೋ ಪೀಸಾಗಿ ಹೋಗೋದ ಅಂದ್ಕೊಂಡು ಬಂದರೆ ಈ ಥರ ಟ್ರಾಫಿಕ್ ಮಾಡ್ತೀರಲ್ರೋ. ನೋಡು ಗಾಡಿಗಳು ಎಷ್ಟವೆ. ಓಕೆ, ಅವ್ನು ಯಾವನು ಆರ ನೋಡ್ಕೊಂಡು ಸಾಯ್ತು ಅವ್ನು ಹಿಂದೆ. ಎಲ್ಲ ಹೋಯ್ತಿಯಲ್ಲೇ, 2 ಟ್ರಕ್ ಮೇಲೆ ಆರಿಸ್ಕೊಂಡು ಹೋಯ್ತೇನೋ. ಟ್ರಕ್ ಮೇಲೆ ಆರಿಸ್ಕೊಂಡು ಹೊಟ್ಟೋಯ್ತಾನೆ ಕಾರವನು, ಹಂಗಾರ ನೋಡಿತಾನೆ ಕೆಪ್ರ ನನ್ನ ಮಗ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಹೋಗ ಇವಾಗ. ಅಲ್ಲೋಡು, ಓಹೋ ಅಣ್ಣನಿಗೆ ಜೋಶು. ಅಲ್ಲಿ ಹೋಗಿ ಹೆಂಗೆ ಎಷ್ಟೇ ಹೋದರೂ ಅಲ್ಲಿ ಬ್ರೇಕ್ ಹೊಡಿಲೇಬೇಕು ಅಣ್ಣ. ಆ ಜೋಶು, ಆ ಟ್ರಾಫಿಕಲ್ಲೂ ಜೋಶು. ಓ ಕೆರೆ ಫುಲ್ಲು ಸೀದೋಗ್ಬಿಟ್ಟೈತೆ. ಕೆರೆಯಲ್ಲಿ ನೀರೇ ಇಲ್ಲ.
ತೊಳ್ಕೊಳಕ್ಕೆ ಮಾತ್ರ ಐತೆ. ಅಲ್ಲಿ ಯಾರೋ ಒಬ್ರು ತೊಳಿತವ್ರೆ ಯಾರೋ ಒಬ್ರು ಬೆಳಬೆಳಗ್ಗೆನೆ ತೊಳಿತವ್ರೆ. ಅಣ್ಣ ಬಾಟ್ಲಿ ಹಿಡ್ಕೊಂಡು ಹೋಗಿದ್ದಾರೆ ಅಂದರೆ ತೊಳ್ಕೊಂಡು ಬರ್ತಾ ಇದ್ದಾರೆ ಅಂತ ಅರ್ಥ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಆಹಾ, ಈ ಥರ ಹಿಂದೆ ಕೂತ್ಕೊಂಡು ಹೋಗೋದು ಒಳ್ಳೆ ಮಜಾ. ಈ ಥರ ಆಟೋದಲ್ಲೆಲ್ಲ ಆ ಹುಡುಗಿ ನಮ್ಮನ್ನೇ ನೋಡ್ತಾ ಐತೆ. ಬರೀ ಡೌಗಳು ನಿಂದು. ಯಾವ ನೀವು ಬೆಳಗ್ಗೆ ಮಾಡೋಕ್ಕೆ ಕೆಲಸ ಇಲ್ಲ, ಕ್ಯಾಮ್ರಾ ಹಾಕ್ಕೊಂಡು ಗಾಡೀಲಿ ಹೋಯ್ತವನಲ್ಲ ಅಂತ. ಪಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೀನು ಚಂದ ಅಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಲೈನು ನಾನು ಕರೆಕ್ಟಾಗಿ ಹೇಳಿಲ್ಲ ಅನ್ಸುತ್ತೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ತಪ್ಪಿದ್ರೆ ಸಮಸ್ಬಿಡಿ. ನಮಗೆ ಬರೋದೇ 2 ಲೈನು ಗುರು. ಹಾಡು ಎಷ್ಟೇ ಹಾಡಿರಲಿ 2 ಲೈನ್ ಬಿಟ್ಟರೆ ಬರೋದೇ ಇಲ್ಲ. ಹಾಯ್ ನಾಯಿ, ಊಟ ಆಯ್ತಾ? ಊಟ ಅಲ್ಲ, ನಾಷ್ಟ ಆಯ್ತಾ? ಅಯ್ಯಪ್ಪ, ಅಯ್ಯೋ ಕರೆಕ್ಟಾಗಿ ಮ್ಯಾಪ್ ಹಾಕಿದ್ದೀನ ಗುರು, ಗೊತ್ತಿಲ್ಲ ಏನು. ಆಟೋ ಅಂಕಲ್, ನನಗೊಂಚೂರು ಜಾಗ ಬಿಟ್ಬಿಡಿ, ಹಳ್ಳದಲ್ಲಿ ಇಳ್ಸಕ್ಕೆ ನನ್ನ ಬ್ಲ್ಯಾಕ್ ಬೆರಿಗೆ ನೋವಾಗುತ್ತೆ. ಮಂದಾರಗಿರಿ ಬೆಟ್ಟ ಗುರು ಇದು. ಕೈ ಎತ್ತಕ್ಕೋಗಿ ನಾನೇ ಎತ್ಕೊಂಡ್ಬಿಡ್ತಾ ಇದ್ದೆ ಇವಾಗ. ಮಂದಾರಗಿರಿ. ಓ, ಅಲ್ಲಿ ಮರ ಐತಲ್ಲ, ಅದು ನಿಜವಾದ ಮರ ಅಲ್ಲ ಗುರು, ಮನುಷ್ಯ ಮಾಡಿರೋ ಮರ ಅದು. ಏನು ನಾನು ಸೈಕ್ ಆಗಿಬಿಟ್ಟೆ. ಅದು ಯಾವಾಗಲೂ ಒಂದು ಸತಿ ಬಂದಿದೆ, ರೆಡಿ ಮಾಡ್ತಾಯಿದ್ರು ಅದನ್ನು ಫುಲ್ಲು ಕಬ್ಬಣದಲ್ಲಿ. ಇನ್ಯಾವುದ್ರಲ್ಲೂ ನಿಂತ್ಕೊಳ್ಳೋಲ್ವಲ್ಲ, ಅದಕ್ಕೆ ಕಬ್ಬಣದಲ್ಲಿ ಮಾಡೋರೆ. ಯಾರೂ ಇರಬಾರ್ದಪ್ಪ, ಪೀಸಾಗಿರ್ಬೇಕಪ್ಪ. ಗೊಮ್ಮಟೇಶ್ವರ, ನಿನ್ನ ಪ್ಲೇಸು ಪೀಸಾಗಿರಬೇಕು, ನನಗಷ್ಟೇ ಆಸೆ. ಹೆಂಗೆ ಹೋಗ್ಬೇಕಾ, ಹೆಂಗೆ ಅಲ್ಲೋಡೋ ಎಷ್ಟು ಬೈಕ್ ಬಂದೈತೆ. ಓ ಮೈ ಗಾಡ್, ಎಷ್ಟೊಂದು ಬೈಕ್ ಐತೆ. ಅಯ್ಯೋಯ್ಯೋ ಜನ ಅಲ್ಲಿ, ಅಮ್ಮ ಅಯ್ಯೋಯ್ಯೋ. ಯಾಯ್ ಇವತ್ತು ಬರ್ಬೇಕಂಡ್ರು ಎಲ್ಲ. ನಾನು ಬಂದಾಗಲೇ ಬರ್ತಾರಲ್ರು ಈ ಪ್ಲೇಸ್ಗಳಿಗೆ. ಅಯ್ಯೋ ವಾಪ, ಸಿಕ್ಕಾಪಟ್ಟೆ ಜನ ಅವರೇ ಗುರು. ಏನು ಮಾಡೋದು ಗೊತ್ತಾಯ್ತಲ್ಲ. ಹೋಗು. ಅಲ್ಲಿ ಒಳಗಡೆ ಹೋಗಂಗಿಲ್ವ ಅಣ್ಣ? ಗಾಡಿ ನೋಡ್ಕೊಂಬರೋಣ, ಗಾಡಿ ತಗೊಂಡೋಗಿ. ಚೇಂಜ್ ಇಲ್ವ ಅಣ್ಣ? 10 ರೂಪಾಯಿ ಫೋನ್ಪೇ ಇಲ್ಲ? ಫೋನ್ಪೇ ಐತೆ. ಹಾಕೋಣ 10 ರೂಪಾಯಿ. ತಂಗಾಳಿಯಲ್ಲಿ ಬೆಂದೆ, ಏಕಾಂತದಲ್ಲಿ ನಾನೊಂದೇ. ತಂಗಾಳಿಯಲ್ಲಿ ಬೆಂದೆ, ಏಕಾಂತದಲ್ಲಿ ನಾನೊಂದೇ. ಹಗಲಲಿ ತಿರುಗಿ ಬಳಲಿದೆ, ಇರುಳಲಿ ಬಯಸಿ ಕೊರಗಿದೆ. ದಿನವೂ ನಿನ್ನ ಕಾಣದೆ. ಓಕೆ, ಎಂಟ್ರಿ ಇದೆ, ಆ ಕೆರೆವರೆಗೂ ಎಂಟ್ರಿ ಇದೆ ಅನಿಸುತ್ತೆ. ಬೆಟ್ಟದ ಮೇಲೆ ಶನಿವಾರ ಭಾನುವಾರ ಬಿಡಲ್ಲ, ಇವತ್ತೇನೋ ಬಿಡ್ತಾ ಇದ್ದಾರಂತೆ. ವಾವ್, ಕೆರೆ ನೀರಿದೆ, ಆದರೆ ಸಿಕ್ಕಾಪಟ್ಟೆ ಜನನೂ ಇದ್ದಾರೆ. ಸೂಪರಾಗಿದೆ, ನೋಡ್ಬೋದು. ನೀರೇ ಕಡಿಮೆ ಆಗಿಲ್ಲ, ಎಷ್ಟು ನೀರಿದೆಯೋ ಅಷ್ಟೇ ನೀರಿದೆ.
ನೀರ ಹತ್ರ ಹೋಗೋದ ಬೇಡ, ಇಲ್ಲೇ ನಿಲ್ಸ್ಕೊಳ್ಳೋದ? ಗಾಡಿ ಟಚ್ ಆಗಿಬಿಡುತ್ತೆ. ನೀರ ಹತ್ರ ಹೋಗೋದ್ಕಿಂತ ಇಷ್ಟು ದೂರದಿಂದನೇ ವ್ಯೂ ಸಕ್ಕತ್ತಾಗಿದೆ. ಇದು ಬೆಟ್ಟಕ್ಕೆ ಹೋಗೋ ದಾರಿ. ಇದು ಹಿಂಗಾಸೋದ್ರೆ ಬೆಟ್ಟಕ್ಕೆ ಹೋಗುತ್ತೆ. ಬೆಟ್ಟಕ್ಕೆ ಹೋಗೋದು ಬೇಡ, ವ್ಯೂ ನೋಡ್ಬೋದು, ಸಾಕಾಗಿದೆ. ಮಂದಾರಗಿರಿ ಇದು ಬೆಟ್ಟದ ಹಿಂದೆ ಕೆರೆ ಇದು. ಆದರೆ ತುಂಬ ಆಳ ಇದೆ ಅಂತಾರೆ. ನಮಗೆಲ್ಲ ಈಜು ಬರಲ್ಲ, ಚೆಕ್ ಮಾಡೋಣ ಅಂದ್ರೂ. ಅದಕ್ಕೆ ಅಂತ ಎಕ್ಸ್ಪೋರ್ಟ್ ಸ್ವಿಮ್ಮರ್ಸ್ ಇದ್ದಾರೆ ನಮ್ಮಲ್ಲಿ. ಅಂಥವ್ರನ್ನ ಕರ್ಕೊಂಬಂದು ಇದ್ರೊಳಗಡೆ ಬೀಳಿಸ್ಬೇಕು. ಆವಾಗ ಹೇಳ್ತಾರೆ, ಓಹೋ ಅವ್ರು ಹೆಂಗೆ ಹೋದ್ರು ಅಲ್ಲಿಗೆ. ಓಕೆ, ವ್ಯೂ ನೋಡ್ಬೋದು. ಇಲ್ಲಿ ಹಿಂದ್ಗಡೆ ಚೆನ್ನಾಗಿದೆ, ಆದರೆ ಬಿಸಿಲು ಬಂದರೆ ಮಾತ್ರ ಇಲ್ಲಿ ನಿಂತ್ಕೊಳ್ಳೋಕ್ಕಂತೂ ಆಗೋದೇ ಇಲ್ಲ. ಸಖತ್ ಬಂಡೆ ಅಲ್ವಾ, ಸಖತ್ತು ಕಾವು, ಒಳ್ಳೆ ತಗ ಅಂತ ಬೆವರೆಲ್ಲ ಕಿತ್ಕೋತಾ ಇರುತ್ತೆ. ಚೆನ್ನಾಗಿದೆ, ಪ್ಲೇಸ್ ಮಾತ್ರ ಸೂಪರಾಗಿದೆ. ಬೆಂಗಳೂರಿಗೆ ತುಂಬ ಹತ್ರ. ಒಂದಿನ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ ಇದು ಮಂದಾರಗಿರಿ. ಓಕೆ, ಇವಾಗ ಡೈರೆಕ್ಟ್ ಮನೆಗೆ. ಆರಾಮಾಗಿ ಕೆರೆ ಹತ್ರ ಗಾಡಿ ತೊಗೊಂಬರ್ಬೋದು, ಮತ್ತು ಬೆಟ್ಟದ ಮೇಲೂ ಗಾಡಿ ತೊಗೊಂಡು ಹೋಗ್ಬೋದು. ಓಕೆ, ನಾವು ಇವಾಗ ಈ ಜಾಗ ಬಿಡ್ತಾ ಇದ್ದೀನಿ. ಮಂದಾರಗಿರಿ ಇಷ್ಟಿದೆ ಪ್ಲೇಸ್. ಸರಿ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂದಾರಗಿರಿ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಹೆಲ್ಮೆಟ್ ಹಾಕ್ಕೊಂಡು ಸೇಫಾಗಿ ರೈಡ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ಗೈಸ್, ಲವ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓ ಹಂಸು, ಓ ಮೈ ಗಾಡ್, ಅಂಡರ್ ಬಿಲ್ಲಿ ಟಚ್ ಆಯಿತಾ?